ಈಗ ಇವತ್ತು ನಾನು ಪತ್ರಿಕೆ ಮಾಧ್ಯಮದಲ್ಲಿ ಅವ್ರು ಏನು ಹೇಳ್ತಾರೆ, ಸರ್ಕಾರ ಈಗ ಏನು ಹೆಣ್ಮಕ್ಳ ಪರವಾಗಿ 5 ಗ್ಯಾರಂಟಿ ಕೊಟ್ಟಿದೆ, ಅದಕ್ಕೆ ಸ್ವಾಗತ, ಅದನ್ನು ಬೇಡ ಅಂತ ಹೇಳಲ್ಲ. ವಿರೋಧ ನೀತಿಯನ್ನು ಅನುಸರಿಸ್ತಾ ಬಂದಿದೆ. ಈ ಒಂದು ವಿರೋಧ ನೀತಿಯನ್ನು ಯಾವುದೇ ಕಾಂಗ್ರೆಸ್ ಆಗಲಿ, ಬಿಜೆಪಿ ಆಗಲಿ ಅಥವಾ ಜೆಡಿಎಸ್ ಪಕ್ಷ ಆಗಲಿ ಯಾರು ಕೂಡ ನಡೆಸಲಿಲ್ಲ. ಸಾಮಾನ್ಯವಾಗಿ ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನ್ಗೌಡ. ಏನು ಇವತ್ತು ದೇಶದಾದ್ಯಂತ ಸದ್ದು ಮಾಡ್ತಾ ಇದೆ ಧರ್ಮಸ್ಥಳದ ಸೌಜನ್ಯ ಕೊಲೆ ಪ್ರಕರಣ. ಹೂವಿನಡಗಲಿಯಲ್ಲಿ ನಡೆದಂತಹ 4ನೇ ತಾಲೂಕಾ ಸಮ್ಮೇಳನದಲ್ಲಿ ಕೂಡ ಸದ್ದು ಮಾಡಿತು ಸೌಜನ್ಯ ಕೊಲೆ ಪ್ರಕರಣ. ಭಾರತ ಕಮ್ಯುನಿಸ್ಟ್ ಪಕ್ಷದ 4ನೇ ತಾಲೂಕಾ ಸಮ್ಮೇಳನದಲ್ಲಿ ಸೌಜನ್ಯಳ ಕೊಲೆ ಪ್ರಕರಣವನ್ನು ಕುರಿತು ಮಾತನಾಡಿದರು ಕಾಮ್ರೇಡ್ ಬಿ ಜಯಲಕ್ಷ್ಮಿ, ಕಾಮ್ರೇಡ್ ರೇಣುಕಾ ಅವರು, ಕೂಡ್ಲಿಗೆಯ ರೇಣುಕಾ ಅವರು ಈ ಒಂದು ಕೊಲೆ ಪ್ರಕರಣವನ್ನು ಪ್ರಸ್ತಾಪಿಸಿದರು. ಮಹಿಳೆಯರಿಗೆ ಅನ್ಯಾಯ ಆಗ್ತಾ ಇದೆ, ಮಹಿಳೆಯರಿಗೆ ಶೋಷಣೆ ಆಗ್ತಾ ಇದೆ, ಅತ್ಯಾಚಾರ, ಕೊಲೆಯಂತಹ ಪ್ರಕರಣಗಳು ನಡೀತಾ ಇವೆ, ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎನ್ನುವಂತಹ ಆಗ್ರಹವನ್ನು ಮಾಡಿದರು. SIT ರಚನೆಯಾಗಿದೆ, ತನಿಖೆ ಚುರುಕುಗೊಳ್ಳಲಿ ಎನ್ನುವಂತಹ ಒಂದು ಆಗ್ರಹವನ್ನು ಮಾಡಿದರು ಬಿ ಜಯಲಕ್ಷ್ಮಿ ರೇಣುಕಮ್ಮ ಇವರು. ಧರ್ಮಸ್ಥಳದಲ್ಲಿ ಏನು ನಡೆದಿದೆ ಕೊಲೆ, ಅತ್ಯಾಚಾರ ಎನ್ನುವಂತಹ ಪ್ರಕರಣ ರಾಜ್ಯದಾದ್ಯಂತ, ದೇಶದಾದ್ಯಂತ ಸದ್ದು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನಲ್ಲಿಯೂ ಕೂಡ ಭಾರತ ಕಮ್ಯುನಿಸ್ಟ್ ಪಕ್ಷ ಏನು 4ನೇ ತಾಲೂಕಾ ಸಮ್ಮೇಳನವನ್ನು ಆಯೋಜನೆಗೊಳಿಸಿತ್ತು. ಈ ಸಮ್ಮೇಳನದಲ್ಲಿ ಮಹಿಳೆಯರು ಧ್ವನಿ ಎತ್ತಿದ್ರು ಸೌಜನ್ಯಳ ಪರವಾಗಿ. ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಎನ್ನುವಂತಹದ್ದು ಆಗ್ರಹವಾಗಿತ್ತು ಈ ಮಹಿಳೆಯರ ಕೂಗು. ಸರ್ಕಾರ SITಯನ್ನು ರಚಿಸಿದೆ, ನ್ಯಾಯಸಮ್ಮತವಾದಂತಹ ತನಿಖೆಯಾಗಬೇಕು. ಸತ್ತ ಏನು ಒಂದು ಅತ್ಯಾಚಾರ, ಕೊಲೆಗೊಳಪಟ್ಟು ಸತ್ತಂತಹ ಮಹಿಳೆಯರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು, ಕುಟುಂಬಗಳಿಗೆ ನ್ಯಾಯ ಸಿಗಬೇಕು, ಕೊಲೆಗಾರರಿಗೆ, ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆಯಾಗಬೇಕು ಎನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಿ ಜಯಲಕ್ಷ್ಮಿ. ಕೊಟ್ಟೂರಿನ ರೇಣುಕಮ್ಮ ಈ ಒಂದು ಸಂಘಟನೆಯ ಏನು ಒಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಇದೆ, CPI 4ನೇ ತಾಲೂಕು ಸಮ್ಮೇಳನವನ್ನು ಉದ್ಘಾಟಿಸಿದರು. CPI ಪಕ್ಷದ ವಿಜಯನಗರ ಜಿಲ್ಲಾ ಉಸ್ತುವಾರಿ ಕಾಮ್ರೇಡ್ HM ಸಂತೋಷ್ ಅವರು, ಕಾರ್ಯದರ್ಶಿ CPI ಪಕ್ಷದ ಹಡಗಲಿ ತಾಲೂಕು ಕಾರ್ಯದರ್ಶಿ ಕಾಮ್ರೇಡ್ ಹಲಗಿ ಸುರೇಶ್ ಅವರ ಅಧ್ಯಕ್ಷತೆಯನ್ನು ವಹಿಸಿದ್ರು. ಜಿಲ್ಲಾ ಕಾರ್ಯದರ್ಶಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೂಡ್ಲಿಗೆ ವೀರಣ್ಣನವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವುದರ ಮೂಲಕ ಮಾತನಾಡಿದರು. ಸಂಸಿ ಬಸವರಾಜ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ತಾಲೂಕು ಅಂಗನವಾಡಿ ಕಾರ್ಯಕರ್ತರ ಫೆಡರೇಷನ್ ಕಾರ್ಯದರ್ಶಿಯಾದಂತಹ RV ಸವಿತಾ ಅವರು ಸ್ವಾಗತಿಸಿದರು. ಇಷ್ಟಾದ ದ್ವಾರ್ಕೀಶ್ ಚಮನ್ ಸಾಬ್ ಮುಕುಂದ್ ಗೌಡ್ ಅವರಿಂದ ಕ್ರಾಂತಿ ಗೀತೆಯನ್ನು ಹಾಡಲಾಯಿತು. ಕಾಮ್ರೇಡ್ ಜಂಗ್ಲಿ ಸಾಬ್, P ಕವಿತಾ, ಬಸವರಾಜ್ ಸಂಸಿ, H ದಂಡೆಮ್ಮ, ವಿಜಯನಾಯ್ಕ್, ತೋಟಯ್ಯ ಸೇರಿದಂತೆ ಎಲ್ಲ ಒಂದು ಪದಾಧಿಕಾರಿಗಳು, ಭಾರತ ಕಮ್ಯುನಿಸ್ಟ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸಮಾವೇಶದಲ್ಲಿ ಹೂವಿನಡಗಲಿ ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಜರುಗಿದಂತಹ ಒಂದು ಭಾರತ ಕಮ್ಯುನಿಸ್ಟ್ ಪಕ್ಷದ 4ನೇ ತಾಲೂಕು ಸಮ್ಮೇಳನದಲ್ಲಿ ಕಾಂಗ್ರೆಸ್ ಮತ್ತು BJPಯನ್ನು ಹಿಗ್ಗಾಮುಗ್ಗ ಜಾಡಿಸಿದರು ಕಾಮ್ರೇಡ್ ವೀರಣ್ಣ ಅವರು. ತಮ್ಮ ಒಳಜಗಳದಲ್ಲಿ BJP ಮತ್ತು ಕಾಂಗ್ರೆಸ್ ಪಕ್ಷ ರಾಜ್ಯದ ಅಭಿವೃದ್ಧಿಯನ್ನು ಮರೆತಿವೆ, ಮುಖ್ಯಮಂತ್ರಿ ಗದ್ದಿಗೆಗಾಗಿ ಗುದ್ದಾಟ ನಡೆದಿದೆ ಕಾಂಗ್ರೆಸ್ನಲ್ಲಿ, ರಾಜ್ಯಾಧ್ಯಕ್ಷರ ಗದ್ದುಗೆಗಾಗಿ ಗುದ್ದಾಟ ನಡೆದಿದೆ BJPಯಲ್ಲಿ. BJPಯೊಂದಿಗೆ ಕೈ ಮಿಲಾಯಿಸಿದಂತಹ JDS ಕೂಡ ಮೌನ ವಹಿಸಿದೆ. ಇಲ್ಲಿ ಜನರ ಕಷ್ಟವನ್ನು ಕೇಳುವಂತಿಲ್ಲ, ರೈತರ ಕಷ್ಟವನ್ನು ಕೇಳುವಂತಿಲ್ಲ, ಮಹಿಳೆಯರ ಕಷ್ಟವನ್ನು ಕೇಳುವರಿಲ್ಲ ಎನ್ನುವಂತಹ ಆಕ್ರೋಶದ ಮಾತುಗಳನ್ನಾಡಿದರು ಕಾಮ್ರೇಡ್ ವೀರಣ್ಣ ಅವರು. ಸಂತೋಷ್ ಕುಮಾರ್ ಅವರು ಬೆಲೆ ಏರಿಕೆಯ ವಿರುದ್ಧ, ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ನಾವು ಸಜ್ಜಾಗಿದ್ದೇವೆ, ಬೃಹತ್ ಪ್ರತಿಭಟನೆಯ ಮೂಲಕ ಸರ್ಕಾರವನ್ನು ಎಚ್ಚರಿಸ್ತೀವಿ, ಜನಪರವಾದಂತಹ ಹೋರಾಟ ನಮ್ಮ ಕಮ್ಯುನಿಸ್ಟ್ ಪಕ್ಷದ ಹೋರಾಟಗಳು
ಜನಪರವಾದಂತಹ ಹೋರಾಟ ಎನ್ನುವಂತಹ ಮಾತನ್ನು ಹೇಳಿದರು. ಆರಂಭದಲ್ಲಿ ಧ್ವಜಾರೋಹಣವನ್ನು ಕೂಡ ನೆರವೇರಿಸಲಾಯಿತು. ಬನ್ನಿ ಮಾತನಾಡಿದ್ದಾರೆ, ಕೇಳೋಣ. ಎಂದೋ ನಮ್ಮ ಮಹನೀಯರು ನಿನ್ನ ಕೈ ಹಿಡಿದಿರು, ಅರುಣ ಪತಾಕಿಯೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್, ಶೋಷಕರ ಚೇತನವೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್, ಸ್ವೀಕರಿಸೋ ರೆಡ್ ಸೆಲ್ಯೂಟ್, ಸ್ವೀಕರಿಸೋ ರೆಡ್ ಸೆಲ್ಯೂಟ್. ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ ಎಲ್ಲ ಕಾರ್ಯಕ್ರಮ ಮತ್ತು ಕಾರ್ಯಕ್ರಮಗಳಲ್ಲೂ ಮತ್ತು ಪಕ್ಷದ ಮುಖಂಡರು ರಾಜ್ಯದ ಎಲ್ಲ ಕಾರ್ಯಕ್ರಮ ವಿಧಾನಗಳ ಮೇಲೆ ಮಾಡಿ ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಇದೆ. ಎಲ್ಲ ಸಂದರ್ಭಗಳು ಮೂಲಕ ಆಯ್ಕೆ ಮಾಡಿ ಹೊಸ ನಾಯಕತ್ವದೊಂದಿಗೆ ಹೊಸ ಚಳುವಳಿಯನ್ನ ಹೋರಾಟಗಳನ್ನ ತೀರ್ಮಾನಗಳನ್ನು ಕೈಗೊಂಡು ದೇಶದ ದುಡಿಯುವ ವರ್ಗದ ಜನರ ಧ್ವನಿಯಾಗಿ ಹೋರಾಟದ ನಿರ್ಣಯಗಳನ್ನ ಕೈಗೊಳ್ಳುತ್ತಾರೆ. ಅದರ ಭಾಗವಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷದ 4ನೇ ಹೂವಿನಡಗಲಿ ತಾಲೂಕಿನ ಸಮ್ಮೇಳನ ಇಂದು ನಡೀತಾ ಇದೆ. ಇದರ ಜಿಲ್ಲಾ ಸಮ್ಮೇಳನ ಆಗಸ್ಟ್ 1 ಮತ್ತು 2ರಂದು ಹರಪನಹಳ್ಳಿಯಲ್ಲಿ ಜಿಲ್ಲಾ ಸಮ್ಮೇಳನ ನಡೆಯಲಿದೆ. ಈಗಾಗಲೇ ಕೂಡ್ಲಿಗಿ, ಹರಪನಹಳ್ಳಿ, ಕೊಟ್ಟೂರು ಎಲ್ಲಾ ತಾಲೂಕುಗಳೊಳಗೆ ಸಮ್ಮೇಳನಗಳು ನಡೆದಿದೆ. ಈ ಸಮ್ಮೇಳನಗಳ ಉದ್ದೇಶ ಈ ದೇಶದ ದುಡಿಯುವ ವರ್ಗದ ಜನರಲ್ಲಿ ಒಂದು ರಾಜಕೀಯ ಪ್ರಜ್ಞೆಯನ್ನ ಮೂಡಿಸುವುದರ ಜೊತೆಗೆ ಅವರ ಹಕ್ಕುಗಳನ್ನ ಹೋರಾಟದ ಮೂಲಕ ಪಡೆಯುವಲ್ಲಿ ಅವರೊಳಗೆ ಒಂದು ಹೋರಾಟದ ಕಿಚ್ಚನ್ನು ಬೆಳೆಸುವ ಪ್ರಯತ್ನದ ಭಾಗವಾಗಿ ನಡೀತಾರೆ. ಹೋರಾಟಗಳು ಅಷ್ಟೇ ಮಹತ್ವವನ್ನ ಈ ಸಂದರ್ಭದಲ್ಲಿ ನಾವು ಕಾಣ್ತಾ ಇದ್ದೀವಿ. ಈ ದೇಶ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆದೇ ವಿನಃ ಆಳುವ ವರ್ಗ ಮತ್ತೆ ನಮ್ಮನ್ನ ಮತ್ತದೇ ಶೋಷಣೆಗೆ ತಳ್ಳುವಂತಹ ಪ್ರಯತ್ನಗಳು ಸಾಗ್ತಾ ಇದ್ದಾರೆ. ಒಂದೆಡೆ ಶ್ರಮಿಕರು, ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಜನರಿಂದಲೇ ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರಗಳು ಈ ದೇಶದ ದುಡಿಯುವ ಜನರ ಹಕ್ಕುಗಳನ್ನು ಕಸಿಯುವಲ್ಲಿ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಈ ದೇಶದ ಕೆಲವೇ ಕೆಲವು ಜನ 3% ಬಂಡವಾಳಶಾಹಿಗಳ ಪರವಾಗಿ ಆಳುವ ವರ್ಗಗಳು ಆಲೋಚನೆಗಳನ್ನು ಮಾಡ್ತಾ ಇದ್ದಾರೆ. ಈ ದೇಶದ ಬಹುತೇಕ ಭೂಪ್ರಮಾಣದಲ್ಲಿರ್ತಕ್ಕಂಥ ಜನರ ಬಗ್ಗೆ ಆಲೋಚನೆಗಳನ್ನು ಮಾಡ್ತಾ ಇಲ್ಲ. ಇವತ್ತು ಬಂಡವಾಳಶಾಹಿಗಳಿಗೆ ಪೂರಕವಾಗಿರ್ತಕ್ಕಂಥ ಕಾಯ್ದೆಗಳನ್ನ, ಕಾನೂನುಗಳನ್ನು ರಚನೆ ಮಾಡುವ ಮೂಲಕ ಈ ದೇಶದ ಶ್ರಮಿಕ ವರ್ಗವನ್ನು ಬೀದಿಗೆ ತರುವಂತ ಕೆಲಸಗಳಾಗ್ತಾ ಇದೆ. ಉದಾಹರಣೆಗೆ ನಾವು ಗಮನಿಸ್ತಾ ಇದ್ದೀವಿ. ಯಾವ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಈ ದೇಶದ ತಾವು ಅಧಿಕಾರಕ್ಕೆ ಬರುವ ಮುನ್ನ ಬಹಳ ದೊಡ್ಡದಾಗಿ ಹೇಳಿದ್ರು. 2014ರೊಳಗೆ ಅಚ್ಚೇ ದಿನ ಆಯೋಗ ಅಂತ ಹೇಳಿ ಮಾತನ್ನು ಹೇಳಿದ್ರು. 2 ಕೋಟಿ ಉದ್ಯೋಗಗಳ ಬಗ್ಗೆ ಮಾತಾಡಿದ್ರು. ಹಾಗೆ ಬೆಲೆ ಏರಿಕೆಗಳನ್ನು ಬಹಳ ದೊಡ್ಡ ಖಂಡದೊಳಗೆ ಖಂಡಿಸಿದ್ರು. ಆದರೆ ಇವತ್ತು ಪರಿಸ್ಥಿತಿಗಳೇನಾಗಿದ್ದಾವೆ? ಇಡೀ ರಾಷ್ಟ್ರ ಮಟ್ಟದಿಂದ ರಾಜ್ಯ ಮತ್ತು ಜಿಲ್ಲಾ, ತಾಲೂಕು ಮತ್ತು ಹೋಬಳಿ ಭಾಗವಾಗಿ 3 ವರ್ಷಕ್ಕೊಂದೇ ನಾಯಕತ್ವದ ಆಯ್ಕೆಯ ಭಾಗವಾಗಿ ನಾವು ಈ ರಾಜ್ಯದಲ್ಲಿ 3 ವರ್ಷಗಳವರೆಗೆ ತಾಲೂಕಿನ ಜನರ ಪರ ಹೋರಾಟಕ್ಕಾಗಿ ಸಮ್ಮೇಳನಗಳನ್ನು ಆಚರಿಸ್ತೀವಿ. ಭಾರತ ಕಮ್ಯುನಿಸ್ಟ್ ಪಕ್ಷ ಈ ದೇಶದಲ್ಲಿ ದುಡಿಯುವ ವರ್ಗ, ಶೋಷಣೆಗೆ ಒಳಗಾದಂತ ರೈತ, ಕೃಷಿ, ಕೂಲಿ ಕಾರ್ಮಿಕರ ಪರವಾಗಿ ನಿರಂತರ ಸ್ವಾತಂತ್ರ್ಯ ಪೂರ್ವದಿಂದಲೂ ಹೋರಾಟ ಮಾಡಿ ತನ್ನ ಇಡೀ ಜನಗಳಿಗೋಸ್ಕರ ನಿಂತಿರ್ತಕ್ಕಂಥ ಪಕ್ಷ. ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಈ ರಾಜ್ಯದ ಕಾಂಗ್ರೆಸ್ ಪಕ್ಷ ಕೇವಲ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಅನ್ನುವ ಹೆಸರಿನಲ್ಲಿ ಗ್ಯಾರಂಟಿಗಳನ್ನೇ ಹೇಳಿಕೊಳ್ಳುತ್ತಾ ಯಾವುದೇ ಅಭಿವೃದ್ಧಿಗಳನ್ನು ಮಾಡದೆ ಸ್ಥಾನಕ್ಕಾಗಿ, ಮುಖ್ಯಮಂತ್ರಿಯ ಸ್ಥಾನಕ್ಕಾಗಿ ಆ ಪಕ್ಷದಲ್ಲೇ ಇವತ್ತು ಒಂದು ಕಡೆ ಕಚ್ಚಾಟ ನಡೀತಾ ಇದೆ.
ಅಧ್ಯಕ್ಷರುಗಳು